ಮೇಕೆದಾಟು ಯೋಜನೆಗೆ ತಮಿಳುನಾಡು ಖ್ಯಾತೆ ತೆಗಿತಾ ಇರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ರಿಯಾಕ್ಟ್ ಮಾಡಿದ್ದಾರೆ, ಮಾತನಾಡಿದ್ದಾರೆ. ಮೇಕೆದಾಟು ಮಾಡಿ ನೋಡೋಣ ಅಂತ ವಿಜಯ್ ಅವರು ಧಮಕಿ ಹಾಕಿದ್ದಾರೆ. ಅದು ಹೆಂಗ್ರಿ ಮಾಡ್ತೀರಿ, ಮೇಕೆದಾಟು ಮಾಡ್ರಿ ನೋಡೋಣ ಅಂತ ವಿಜಯ್ ಅವರು ಧಮಕಿ ಹಾಕ್ತಾ ಇದ್ದಾರೆ. ಸಿಎಂ ವಿಜಯ್ ಮಾತಿಗೆ ತಿರುಗೇಟ್ ಕೊಡೋದಕ್ಕೆ ಡಿಕೆಶಿ ಅವರಿಗೆ ದಮ್ಮಿಲ್ಲ. ಡಿಕೆ ಶಿವಕುಮಾರ್ ಹಿಂದೂ ಅಂತ ತೋರಿಸ್ಕೊಳ್ಳೋದಕ್ಕೆ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದಾರೆ. ಡಿಕೆಶಿಗೆ ಒಳಗೊಳಗೆ ಮುಸ್ಲಿಂ ಪ್ರೀತಿ ಅಂತ ಆರ್ ಅಶೋಕ್ ಅವರು ಮಾತನಾಡಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಸರ್ವಪಕ್ಷ ಸಭೆಗಳನ್ನು ಕರೆದು ಈ ಬಗ್ಗೆ ಚರ್ಚೆ ಮಾಡಲಿ ಅಂತ ಸಲಹೆ ಕೊಟ್ಟಿದ್ದಾರೆ. ವಿಧಾನಸಭೆ ಕರೆದು ಮೇಕೆದಾಟು ಯೋಜನೆಗೆ ನಾವು ತಡೆ ಮಾಡ್ತೀರಿ, ಮಾಡಿ ನೋಡೋಣ ಅಂತೇಳಿ ಧಮಕಿ ಹಾಕಿ ರೆಸೊಲ್ಯೂಷನ್ ಮಾಡಿದ್ದಾರೆ. ವಿಧಾನಸಭೆಯಲ್ಲಿ ರೆಸೊಲ್ಯೂಷನ್ ಮಾಡಿದ್ದಾರೆ. ನಮ್ಮ ಮುಖ್ಯಮಂತ್ರಿ ಏನೂ ಇಲ್ಲ, ದಿನ ಹೋಗೋದು, ಯಾವ್ದಾನ ಒಂದು ದೇವಸ್ಥಾನಕ್ಕೆ ಹೋಗೋದು, ನಾಮ ಹಾಕೊಳ್ಳೋದು, ವಿಭೂತಿ ಹಾಕೊಳ್ಳೋದು, ಬರೋದು, ಇಷ್ಟೇ. ಅವ್ರು ನಾನು ಹಿಂದೂ ಅಂತ ತೋರಿಸ್ಕೊಬೇಕಷ್ಟೇ. ಒಳೊಳಗೆ ಮುಸಲ್ಮಾನರಿಗೆ ಸಪೋರ್ಟು, ಒಳೊಳಗೆ ಅವ್ರಿಗೆಲ್ಲ ಫೆಸಿಲಿಟಿ, ಆಚೆ ಕಡೆ ಮಾತ್ರ ನಾನು ಹಿಂದೂ ಅಂತ ತೋರಿಸ್ಕೊಳೋ ಅಂತ ಪ್ರವೃತ್ತಿಗೆ ದೇವಸ್ಥಾನಗಳನ್ನು ಸುತ್ತಾ ಇದ್ದಾರೆ. ಮಾಡಬೇಕಾಯ್ತಲ್ಲ ಕಾವೇರಿ ವಿಚಾರವಾಗಿ. ಅವರು ಅಧಿವೇಶನ ಕರೆದು ರೆಸೊಲ್ಯೂಷನ್ ಪಾಸ್ ಮಾಡ್ತಾರೆ ಅಂದರೆ ಎಷ್ಟು ಧೈರ್ಯ ಇರಬೇಕು ಅವ್ರಿಗೆ. ನಮ್ಮ ಮುಖ್ಯಮಂತ್ರಿಗೆ ಆ ಧೈರ್ಯ ಯಾಕಿಲ್ಲ ಅಂದರೆ ಅಲ್ಲಿ ಪಾರ್ಟ್ನರ್, ಅವರು ಅಲಯನ್ಸ್ ಪಾರ್ಟ್ನರ್ ಜೋಸಫ್ ವಿಜಯನ್ ಅವ್ರಿಗೆ ಸಪೋರ್ಟ್ ಮಾಡೋಕ್ಕೆ ಕದ್ದು ಮುಚ್ಚಿ ನೀರು ಬಿಡೋದು, ಅವರೊಂದು ಖಂಡನಾ ನಿರ್ಣಯ ನಮ್ಮ ಮೇಲೆ ಮಾಡಿದ್ರೆ ನಾವು ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೊಳೋದು, ಇದಾ ನಿಮ್ಮ ಪರಿಸ್ಥಿತಿ. ಇನ್ನು ಈ ಬಿಡದಿ ಟೌನ್ಶಿಪ್ ವಿಚಾರಕ್ಕೂ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕಿಡಿಕಾರಿದ್ದಾರೆ. ಬಿಡದಿ ಟೌನ್ಶಿಪ್ನಿಂದ ರೈತರಿಗೆ ಸಮಸ್ಯೆ ಆಗಿದೆ. ಎಚ್ ಡಿ ಕುಮಾರಸ್ವಾಮಿ ಅವರು ಮಾಡಿದ್ದು ಅದಾದ ಬಳಿಕ ಕೈ ಬಿಟ್ರು ಅಂತ ಹೇಳ್ತಿದ್ದೀರಿ. ನೀವ್ಯಾಕೆ ಯೋಜನೆಯನ್ನ ತಗೊಂಡ್ರಿ ಅಂತ ಆರ್ ಅಶೋಕ್ ಅವರು ಕಿಡಿಕಾರಿದ್ದಾರೆ. ನಾವು 2ನೇ ಹಂತದ ಹೋರಾಟವನ್ನ ಶುರು ಮಾಡ್ತೀವಿ, ಬಿಡದಿ ಬೆಂಗಳೂರು ಎರಡೂ ಕಡೆಗಳಲ್ಲೂ ಕೂಡ ಪ್ರತಿಭಟನೆ ಮಾಡ್ತೀವಿ ಅಂತ ವಿಪಕ್ಷ ನಾಯಕರು ಎಚ್ಚರಿಸಿದ್ದಾರೆ. ಜೆಡಿಎಸ್ ಜೊತೆಗೋ ಅಥವಾ ಬಿಜೆಪಿ ಮಾತ್ರವೋ ಅದು ತೀರ್ಮಾನ ಆಗತ್ತೆ. ಅಂದರೆ ಪ್ರತ್ಯೇಕವಾಗಿ ಹೋರಾಟವನ್ನ ಮಾಡಬೇಕಾ ಅಥವಾ ಮೈತ್ರಿ ಪಕ್ಷ ಜೆಡಿಎಸ್ ಜೊತೆಗೂಡಿ ಹೋರಾಟವನ್ನ ಮಾಡಬೇಕಾ, ಅದು ಕೂಡ ತೀರ್ಮಾನ ಆಗತ್ತೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮಾತನಾಡಿದ್ದಾರೆ. ಬಿಡದಿ ಯೋಜನೆ ಸವಾಲುಗಳ ಯೋಜನೆ ಆಗೋಗ್ಬಿಟ್ಟಿದೆ. ಅದು ನಾ ಬರೇ ನೀ ಬಿಡೆ, ನಮ್ಮನೆಗೆ ನೀನು ಬಾ, ನಿಮ್ಮ ಮನೆಗೆ ನಾನು ಬಾ, ಇಷ್ಟೇ ನಡೀತಾ ಇರೋದಿಲ್ಲಿ. ಅಲ್ಲಿ ಬೇಕಾಗಿರೋದು ರೈತರ ಜಮೀನು ಹಾಳಾಗ್ತಾ ಇದೆಯಲ್ಲ, ಉಳಿಯುತ್ತೋ ಇಲ್ಲೋ, ಅದು ಅಷ್ಟೇ ನಮಗೆ ಬೇಕಾಗಿರೋದು. ಡಿ ಕೆ ಶಿವಕುಮಾರ್ ಇದನ್ನ ಡೈವರ್ಟ್ ಮಾಡೋಕ್ಕೆ ನಮ್ಮ ಜಮೀನು ನಿಮ್ಮ ಜಮೀನು ಅಂತ ಹೋಗ್ತಾ ಇದ್ದಾರೆ. ಅದು ಅರ್ಥನೇ ಇಲ್ಲ. ಯಾರಾದ್ರೂ ಜಮೀನಿದ್ರೆ ಅವ್ರಿಗೆ ಬಿಟ್ಟರೆ ಅವರು ರೈತರು ಉಳುಮೆ ಮಾಡ್ತಾರೆ, ಅಕ್ವೈರ್ ಆದರೆ ದುಡ್ಡು ಬರ್ತೈತೆ ಅಷ್ಟೇ. ಯಾರದೇ ಇದ್ರೆ ಏನಂತೆ, ಏನು ಜಮೀನು ಸಬ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಆಗಿರ್ತೈತಲ್ಲ, ಮುಚ್ಚುಮರೆ ಏನಿರ್ತೈತೆ ಅದರಲ್ಲಿ. ಅದು ಬಿಟ್ಬಿಟ್ಟು ದಿನ ಎದ್ರೆ ನೀ ಈ ಜಮೀನುಗಳ ವಿಚಾರವಾಗಿ ಮಾತಾಡು, ರೈತರ ಜಮೀನಿನ ಬಗ್ಗೆ ಮೊಸಳೆ ಕಣ್ಣೀರನ್ನು ಮಾಡ್ತಾ ಇದ್ದಾರೆ. ಇದು ಒಳ್ಳೆಯದಲ್ಲ. ಚರ್ಚೆ ಆಗಬೇಕಾಗಿರೋದು ಆ ಒಂದು ಬಡಾವಣೆ